ಎಲ್ಲರಿಗೂ ನಮಸ್ಕಾರ. ವಿನಯ ವಿಮರ್ಶೆ ಯೂಟ್ಯೂಬ್ ವಾಹಿನಿಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಟೈಮ್ ಟ್ರಯಲ್ ಬಗ್ಗೆ ನಾವು ಯಾವಾಗಲೂ ಯೋಚನೆ ಮಾಡ್ತಾನೇ ಇರ್ತೀವಿ. ಒಂದು ಅವಕಾಶ ಸಿಕ್ಕರೆ ಭೂತದಲ್ಲಿ ಹೋಗಿ ನಾ ಏನಾದರೂ ಬದಲಾವಣೆ ಮಾಡ್ಬೋದಾ, ಜೀವನದಲ್ಲಿ ಆದ ಘಟನೆಗಳನ್ನು ತಡಿಬೋದಾ ಅಂತ. ಇನ್ನೊಂದು, ಫ್ಯೂಚರ್ನಲ್ಲಿ ಹೋಗಿ ಏನಾದರೂ ಘಟನೆಗಳು ಸಂಭವಿಸುತ್ತಿದ್ದರೆ ಅವುಗಳನ್ನು ಮೊದಲೇ ತಿಳ್ಕೊಬೋದಾ. ಈ ರೀತಿಯ ಬಹಳಷ್ಟು ಆಲೋಚನೆಗಳು ನಮಗೆ ಯಾವಾಗಲೂ ಬರ್ತಾನೆ ಇರುತ್ತವೆ. ಅಂಥ ಅಂಶಗಳನ್ನು ಆಧರಿಸಿ ಬಹಳಷ್ಟು ಸಿನಿಮಾಗಳು ಮತ್ತು ವೆಬ್ ಸೀರೀಸ್ಗಳು ಬಂದಿರುವುದನ್ನು ನಾವು ಗಮನಿಸ್ತೇವೆ. ಹಾಲಿವುಡ್ನಲ್ಲಿ ಈ ಕುರಿತು ಬಹಳಷ್ಟು ಸಿನಿಮಾಗಳು ಬಂದಿವೆ, ಈಗಲೂ ಬರುತ್ತಲೇ ಇವೆ. ಅದೇ ರೀತಿ ಭಾರತದ ಬೇರೆ ಬೇರೆ ಇಂಡಸ್ಟ್ರಿಯಲ್ಲಿ ಈ ರೀತಿಯಾದ ಪರಿಕಲ್ಪನೆಯನ್ನು ಹೊಂದಿರುವ ಚಿತ್ರಗಳು ಬಂದಿರುವುದನ್ನು ನಾವು ಗಮನಿಸ್ತೇವೆ. ಆದರೆ ಕನ್ನಡದಲ್ಲಿ ಬಹಳಷ್ಟು ವಿರಳವಾಗಿ ಈ ರೀತಿಯಾದ ಸೈಫೈ ಸಿನಿಮಾಗಳು ಬಂದಿವೆ. ಅದರಲ್ಲೂ ಟೈಮ್ ಟ್ರಾವೆಲ್ ಕುರಿತು ಸಿನಿಮಾಗಳು ಬಂದೇ ಇಲ್ಲ ಎಂದು ಹೇಳಬಹುದು. ಇಂಥ ಒಂದು ಪರಿಕಲ್ಪನೆಯನ್ನು ಆಧರಿಸಿ ಕನ್ನಡದಲ್ಲಿ ಒಂದು ಚಿತ್ರ ಬಂದಿದೆ. ಅದು ಯಾವುದಂದರೆ ಬ್ಲಿಂಕ್ ಅಂತ. ಇದನ್ನು ಶ್ರೀನಿಧಿ ಬೆಂಗಳೂರು ಇವರು ನಿರ್ದೇಶನ ಮಾಡಿದ್ದಾರೆ. ಈ ಚಿತ್ರ ಬಹಳ ಕಾರಣಕ್ಕಾಗಿ ವಿಶಿಷ್ಟವಾಗಿ ನಮ್ಮ ಎದುರಿಗೆ ಇದೆ. ಈ ಸೈನ್ಸ್ ಫಿಕ್ಷನ್ ಜಾನ್ರದಲ್ಲಿ ಟೈಮ್ ಟ್ರಾವೆಲ್ ಅನ್ನೋದು ಯಾವಾಗಲೂ ನಮಗೆ ಸಂತೋಷ ನೀಡುವ ಒಂದು ಪರಿಕಲ್ಪನೆ ಆಗಿರುತ್ತದೆ. ಯಾಕೆ ಅಂತಂದರೆ ಅದು ತಿಳಿಸಿಕೊಡುವ ವಿಷಯ ಜೊತೆಗೆ ನಮ್ಮ ಅರಿವನ್ನು ವಿಸ್ತರಣೆ ಮಾಡುವ ಕ್ರಿಯೆ, ಈ ಎರಡನ್ನು ಏಕಕಾಲಕ್ಕೆ ಮಾಡ್ತಿರ್ತದೆ. ಹೀಗಾಗಿ ಇಂಥ ವಿಷಯಗಳನ್ನು ಸಿನಿಮಾ ಮಾಡಲು ಭಾಳಷ್ಟು ಮಂದಿ ಯೋಚನೆ ಮಾಡ್ತಾರೆ. ಆದರೆ ಇಂಥ ಒಂದು ಪರಿಕಲ್ಪನೆ ಆಧರಿಸಿ ಧೈರ್ಯವಾಗಿ ಈ ಚಿತ್ರವನ್ನು ಮಾಡಿರುವ ಶ್ರೀನಿಧಿ ಬೆಂಗಳೂರು ಹಾಗೂ ಅವರ ಚಿತ್ರತಂಡಕ್ಕೆ ಅಭಿನಂದನೆಯನ್ನು ಸಲ್ಲಿಸಲೇಬೇಕಾಗ್ತದೆ. ಯಾಕೆ ಅಂದರೆ ಈ ಚಿತ್ರಗಳನ್ನು ಮಾಡುವಾಗ ತುಂಬ ಸವಾಲುಗಳಿರ್ತವೆ. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ತಾವು ಏನನ್ನು ಹೇಳಬೇಕು ಅಂದುಕೊಂಡಿದ್ದಾರಲ್ಲ ಆ ಚಿತ್ರದ ಮುಖ್ಯ ಉದ್ದೇಶವೇ ಬದಲಾಗ್ತಾ ಹೋಗ್ತದೆ. ಹೀಗಾಗಿ ಇಂಥ ಕಠಿಣ ಮತ್ತು ಸವಾಲಿನ ವಿಷಯವನ್ನು ಆಯ್ದುಕೊಂಡು ಕಡಿಮೆ ಬಜೆಟ್ನಲ್ಲೇ ತಮಗೆ ದೊರಕಿರುವ ಒಂದು ಬಜೆಟ್ನಲ್ಲೇ ಮೂವಿ ಮಾಡಿ ಕನ್ನಡಿಗರ ಮುಂದೆ ಈ ಚಿತ್ರವನ್ನು ಇಟ್ಟಿದ್ದಾರೆ. ಹೀಗಾಗಿ ಇದನ್ನು ನೋಡ್ತಾ ಹೋದಾಗ ಎಲ್ಲಿ ಅವರು ವಿಷಯದಲ್ಲಿ ಕಾಂಪ್ರಮೈಸ್ ಆಗಿಲ್ಲ ಎನ್ನುವುದು ನಮಗೆ ಗೊತ್ತಾಗ್ತದೆ. ಇನ್ನೊಂದು, ಇದರಲ್ಲಿ ಸಾಹಿತ್ಯ, ವಿಜ್ಞಾನ, ಮನೋವಿಜ್ಞಾನ, ತಂತ್ರಜ್ಞಾನ ಈ ಎಲ್ಲ ಅಂಶಗಳ ಒಂದು ಮಿಶ್ರಣವಿದೆ. ಇವೆಲ್ಲ ಬಳಸ್ಕೊಂಡು ತನ್ನ ಭಾವನೆಗಳನ್ನು ಹೇಳಬೇಕಲ್ಲ ನಿರ್ದೇಶಕ. ಸೊ ಹೀಗಾಗಿ ಆ ಭಾವನೆಗಳನ್ನು ಜನರಿಗೆ ಮುಟ್ಟಿಸುವಲ್ಲಿ ಈ ಚಿತ್ರ ಯಶಸ್ವಿಯಾಗಿದೆ. ಇಲ್ಲಿ ಪ್ರತಿಯೊಬ್ಬರ ಕಾರ್ಯ ಶ್ಲಾಘನೀಯ. ನಾವು ಬೇರೆ ಬೇರೆ ಸಂದರ್ಭದಲ್ಲಿ ಗಮನಿಸಿದಾಗ ಈ ಟೈಮ್ ಟ್ರಾವೆಲ್ ಅನ್ನೋದು ಯಾವಾಗಿನಿಂದ ಹೆಚ್ಚು ಪ್ರಚಲಿತವಾಯಿತು, ಹೆಚ್ಚು ಬೆಳಕಿಗೆ ಬಂತು ಅಂತ ನೋಡೋದಾದರೆ 1895ರಲ್ಲಿ H.G. ವೆಲ್ಸ್ ಎನ್ನುವರು ಟೈಮ್ ಮಷಿನ್ ಎನ್ನುವ ಒಂದು ಪುಸ್ತಕವನ್ನು ಬರೀತಾರೆ. ಅದೊಂದು ಫಿಕ್ಷನ್ ಪುಸ್ತಕ ಆಗಿರ್ತದೆ. ಆಗಿನಿಂದ ತುಂಬ ಇದರ ಬಗ್ಗೆ ಚರ್ಚೆಗಳು ನಡೀತವೆ. ತುಂಬ ಸಿನಿಮಾಗಳು ಟೈಮ್ ಟ್ರಾವೆಲ್ ಕಾನ್ಸೆಪ್ಟ್ ಆಧರಿಸಿ ಬಂದಿವೆ. ಜೊತೆಗೆ ತುಂಬ ಪುಸ್ತಕಗಳು ಸಹ ಬಂದಿವೆ. ಇಲ್ಲಿ ಟೈಮ್ ಟ್ರಾವೆಲ್ ಗಮನಿಸೋದಾದರೆ ಒಂದು ಒನ್ ವೇ ಟ್ರಾವೆಲ್ ಟು ದ ಫ್ಯೂಚರ್ ಅಂತ ಇರ್ತದೆ. ಅಂದರೆ ಒಮ್ಮೆ ಹೋದವ ವಾಪಸ್ ಬರದೇ ಇರುವ ಸ್ಥಿತಿ, ಆ ರೀತಿ ಆಧರಿಸಿ ಸಿನಿಮಾಗಳು ಬಂದಿರೋದನ್ನು ನಾವು ಗಮನಿಸ್ತೇವೆ. ಇನ್ನೊಂದು ಟೈಮ್ ಟ್ರಾವೆಲ್ ಜಂಪಿಂಗ್ ಇರ್ತದೆ. ಒಂದು ಸಮಯದಿಂದ ಇನ್ನೊಂದು ಸಮಯಕ್ಕೆ ಜಿಗಿತಗೊಳ್ಳೋದು, ಹೋಗಿ ಬರುವುದು, ಆ ರೀತಿ ಕಾನ್ಸೆಪ್ಟ್ ಇರುವ ಸಿನಿಮಾಗಳನ್ನು ನಾವು ನೋಡ್ತೇವೆ. ಜೊತೆಗೆ ಒಬ್ಬ ವ್ಯಕ್ತಿ ಸ್ಟಿಲ್ಲಾಗಿ ನಿಂತಿರ್ತಾನೆ, ಅವನ ಸುತ್ತು ಟೈಮ್ ತಿರುಗ್ತಾ ಇರ್ತದೆ. ಆ ರೀತಿಯಾದ ಒಂದು ಪರಿಕಲ್ಪನೆ ಇಟ್ಕೊಂಡು ಚಿತ್ರಗಳು ಬಂದಿವೆ. ಜೊತೆಗೆ ಒಂದು ಸ್ಲೋ ಟೈಮ್ ಟ್ರಾವೆಲ್ ಕಾನ್ಸೆಪ್ಟ್ ಇದೆ, ಅದನ್ನು ಆಧರಿಸಿ ಸಿನಿಮಾಗಳು ಬಂದಿವೆ. ಇವಕ್ಕೆಲ್ಲ ವೈಜ್ಞಾನಿಕ ಒಂದು ಉತ್ತರಗಳನ್ನು ಅವರು ಕೊಡ್ತಾನೆ ಭಾಳ ಸುಂದರವಾಗಿ ಚಿತ್ರಗಳನ್ನು ಕಟ್ಟಿಕೊಟ್ಟಿದ್ದಾರೆ. ಇದು ಪಾಸಿಬಲ್ ಇದೆಯಾ, ಸಾಧ್ಯನಾ ಅನ್ನುವ ಪ್ರಶ್ನೆಗಳು ಬಂದಾಗ ನಾವು ವೈಜ್ಞಾನಿಕವಾಗಿ ಆಧಾರಗಳು ಅಥವಾ ಚರ್ಚೆಗಳು ನಡೆದಿರೋದನ್ನು ನಾವು ಗಮನಿಸ್ತೇವೆ. ಇಲ್ಲಿ ಬೆಳಕಿಗಿಂತ ನಾವು ಸ್ಪೀಡಾಗಿ ಹೋಗುವ ಒಂದು ವಾಹನ ತಯಾರಿಸಿದರೆ, ಅಂಥದ್ದೊಂದು ರಾಕೆಟ್ ತಯಾರಿಸಿದರೆ ನಾವು ಸಮಯನ ಹಿಂದಕ್ಬೋದು ಅನ್ನೋದನ್ನು ಕೆಲವರು ಚರ್ಚೆ ಮಾಡ್ತಾರೆ. ಈಗ ಐನ್ಸ್ಟೈನ್ನ ಥಿಯರಿ ಆಫ್ ರಿಲೇಟಿವಿಟಿ ತಗೊಂಡು ಈ ಚರ್ಚೆ ಆಗಿರೋದನ್ನು ನಾವು ಗಮನಿಸ್ತೇವೆ. ಇಲ್ಲಿ ಟೈಮ್ ಟ್ರಾವೆಲ್ ಮಾಡೋದಂದರೆ ಎರಡು ರೀತಿ ಇದೆ. ಒಂದು
ಭೂತಕ್ಕೆ ಹೋಗ್ಬೋದು, ಇನ್ನೊಂದು ಭವಿಷ್ಯಕ್ಕೆ ಹೋಗ್ಬೋದು. ಈ ಕುರಿತಾದ ಭಾಳಷ್ಟು ಚರ್ಚೆಗಳನ್ನು ಇರುವುದನ್ನು ನಾವು ಗಮನಿಸ್ತೇವೆ. ಇದ್ರ ಜೊತೆಗೆ ಇಲ್ಲಿ ಈ ನಿರ್ದೇಶಕರು ಈ ಟೈಮ್ ಟ್ರಾವೆಲ್ ಕಾನ್ಸೆಪ್ಟ್ ಜೊತೆಗೆ ಗ್ರ್ಯಾಂಡ್ ಫಾದರ್ ಪ್ಯಾರಾಡಿಕ್ಸನ್ನು ಬೆಳೆಸ್ಕೊಂಡಿದ್ದಾರೆ. ಅದೇ ಜೊತೆಯಾಗಿ ಇಡಿಪಸ್ ಕಾಂಪ್ಲೆಕ್ಸ್ ಇದೆ, ಸಾಹಿತ್ಯ ಇದೆ, ಹೀಗೆ ಭಾಳಷ್ಟು ವಿಷಯಗಳನ್ನು ಬೆಳೆಸ್ಕೊಂಡು ಈ ಚಿತ್ರವನ್ನು ಕೊಟ್ಟಿದ್ದಾರೆ. ಈ ಚಿತ್ರದಲ್ಲಿ ಒಂದು ಲೂಪ್ ಇದೆ, ಅಂದರೆ ಅದು ಏನೇನು ಹೇಳ್ತದೆ ಅಂದರೆ ನೆವರ್ ಎಂಡಿಂಗ್ ಲೈಫ್ ಸೈಕಲನ್ನು ಹೇಳುವ ಅರ್ಥದಲ್ಲಿ ಅದು ಮೂಡಿ ಬಂದಿದೆ. ಜೊತೆಗೆ ಇವರು ಈ ಎಲ್ಲ ಹೇಳೋ ಜೊತೆಗೆ ಭಾರತದ ಒಂದು ಮೈಥಾಲಜಿ ಏನಿದೆಯಲ್ಲ ಅದನ್ನು ಸಬ್ಟೆಕ್ಸ್ಟ್ ಆಗಿ ಇದರಲ್ಲಿ ಬಳಸಿದ್ದಾರೆ. ಭಾಳಷ್ಟು ವಿವರಣೆಗಳನ್ನು ತಂದಿರುವ ಕಾರಣಕ್ಕಾಗಿ ಈ ಚಿತ್ರವನ್ನು ಸೂಕ್ಷ್ಮವಾಗಿ ನೋಡಬೇಕಾಗ್ತದೆ. ಇಲ್ಲಿ ಇದು ರಿಯಾಲಿಟಿಯಲ್ಲಿ ಸಾಧ್ಯವಿಲ್ಲ ಅಂತ ನಮಗೆ ಅನಿಸಿದ್ರು ಅದನ್ನು ನೋಡುವಾಗ ಇದು ಸಾಧ್ಯ ಅಂತ ಅನಿಸುತ್ತೆ, ಇದು ಸಾಧ್ಯ ಇರ್ಬೋದು ಅಂತ ಅನಿಸುತ್ತದೆ. ಬೇರೆ ಬೇರೆ ಟೈಮ್ ಮಷಿನ್ ಮೂಲಕ ಬೇರೆ ಬೇರೆ ಕಾಲಕ್ಕೆ ನಾವು ಹೋಗಿ ಬರ್ಬೋದು ಅನ್ನೋ ಒಂದು ಭಾವನೆ ಇದೆಯಲ್ಲ, ಅದು ನಿಜ ಅನ್ನುವ ಒಂದು ಭಾವನೆ ನಮ್ಮಲ್ಲಿ ಉಂಟು ಮಾಡುವಲ್ಲಿ ಈ ಚಿತ್ರ ಯಶಸ್ವಿ ಆಗ್ತದೆ. ಈ ಚಿತ್ರದ ಬಗ್ಗೆ ನೋಡೋದಾದರೆ, ಅಪೂರ್ವ ಎನ್ನುವ ಯುವಕ ಕೆಲಸಕ್ಕಾಗಿ ರಾಯದುರ್ಗದಿಂದ ಬೆಂಗಳೂರಿಗೆ ಬಂದಿರ್ತಾನೆ. ಆ ಬೆಂಗಳೂರಿಗೆ ಬಂದ ಸಂದರ್ಭದಲ್ಲಿ ಒಬ್ಬ ಮುದುಕ ಸಿಕ್ಕು ಅವನ ತಾಯಿಯ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾನೆ. ಅವನು ಮತ್ತೆ ಮತ್ತೆ ಕಾಣಿಸ್ಕೊಳ್ತಾನೆ. ಆ ಕಾಣಿಸ್ಕೊಂಡ ನಂತರ ಅಪೂರ್ವನ ಜೀವನದಲ್ಲಿ ಏನಾಯಿತು, ಆ ಮುದುಕ ಯಾರು, ಯಾಕೆ ಅವನ ತಾಯಿ ಬಗ್ಗೆ ವಿಚಾರಿಸ್ತಿದ್ದ, ಇಂಥ ಪ್ರಶ್ನೆಗಳಿಗೆ ಉತ್ತರ ನಮಗೆ ಚಿತ್ರದ ಕಥೆಯಲ್ಲಿ ದೊರಕ್ತಾ ಹೋಗ್ತದೆ. ಇದು ಇದರ ಒಂದು ಮುಖ್ಯ ಕಥೆಯಾಗಿದೆ. ಇಷ್ಟೇನಾ ಅಂತ ನೀವು ಹೇಳಿದರೆ ಈ ಕಥೆನ ನಾವು ಒಟ್ಟು ಕಥೆಯನ್ನು ಹೇಳಿದರೂ ಇದು ಅರ್ಥ ಆಗಂಗಿಲ್ಲ, ಇದಕ್ಕೊಂದು ಕ್ಲಾರಿಟಿ ದೊರಕೋದಿಲ್ಲ. ಅಷ್ಟೊಂದು ಟ್ವಿಸ್ಟ್ಗಳು ಈ ಸಿನಿಮಾದಲ್ಲಿದೆ. ಇದೊಂದು ಸರಳ ಕಥೆ ಅಲ್ಲ, ಸಂಕೀರ್ಣವಾದ ಕಥೆ. ನಿರ್ದೇಶಕರು ಒಂದು ವಿಷಯನ ಕನ್ವೆ ಮಾಡಲು ಆಯ್ದುಕೊಂಡ ಒಂದು ಸಬ್ಜೆಕ್ಟ್ ಇದೆಯಲ್ಲ ಅದು ಬಹಳ ಮುಖ್ಯ ಆಗ್ತದೆ. ಇಲ್ಲಿ ಕಥೆ ನಾಯಕನಲ್ಲಿ ಆರಂಭದಲ್ಲಿ ಭಾಳಷ್ಟು ಪ್ರಶ್ನೆಗಳು ಹುಟ್ಕೋತಾವೆ. ಆ ಕಥೆ ನಾಯಕನಲ್ಲಿ ಹುಟ್ಟಿದ ಹಾಗೆಯೇ ಪ್ರೇಕ್ಷಕನಲ್ಲಿಯೂ ಸಹ ಹುಟ್ಕೋತಾವೆ. ಈ ಒಂದು ಚಿತ್ರದಲ್ಲಿ ಯಾಕೆ ನಮಗೆ ಬಹಳ ಇಷ್ಟ ಆಗ್ತದೆ ಈ ಚಿತ್ರ ಅಂದರೆ ಅವ್ರ ಕತೆಗೆ ನೀಡಿರುವ ಪ್ರಾಮುಖ್ಯತೆ. ಈ ಕತೆಗೆ ನೀಡಿರೋ ಪ್ರಾಮುಖ್ಯತೆಯಿಂದಾಗಿ ಇದು ಭಾಳಷ್ಟು ಹೊತ್ತಿನ ತನಕ ನಮಗೆ ಆ ಕಡೆ ಈ ಕಡೆ ಅಲುಗಾಡದಾಗೆ ಹಿಡಿದಿಟ್ಕೊಳ್ಳಲು ಸಾಧ್ಯ ಆಗಿದೆ. ನಾನು ಆಗಲೇ ಹೇಳ್ದಂಗೆ ಈ ಕತೆ ಎಷ್ಟು ಸಂಕೀರ್ಣವಾಗಿದೆ ಅಂದರೆ ಇದರ ಸಮರಿಸೋದಕ್ಕೆ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಷ್ಟೊಂದು ಒಂದು ಬುದ್ಧಿವಂತಿಕೆಯಿಂದ ಈ ಕಥೆಯನ್ನು ಕಟ್ಟಿದ್ದಾರೆ. ಜೊತೆಗೆ ಬರೀ ನಾವು ಬೌದ್ಧಿಕವಾಗಿ ಯೋಚನೆ ಮಾಡ್ತಾ ಹೋಗ್ಬೇಕಾ ಈ ಸಿನಿಮಾ ನೋಡುವಾಗ ಅಂತ ನಿಮ್ಗೆ ಅನ್ನಿಸ್ಬೋದು. ಆದರೆ ಆ ಬೌದ್ಧಿಕವಾಗಿ ಯೋಚನೆ ಮಾಡುವುದರ ಜೊತೆಗೆ ನಮಗೆ ಮನರಂಜನೆಯನ್ನು ಒದಗಿಸಿಕೊಡ್ತದೆ. ಹೀಗಾಗಿ ಇದು ಬಹಳ ಮಹತ್ವದ ಚಿತ್ರ ಅಂತ ನಾನು ಹೇಳಿದೆ. ಅದ್ರ ಜೊತೆಗೆ ಒಂದು ಸಿಂಪಲ್ ಆ್ಯಂಡ್ ನ್ಯಾಚುರಲ್ ಆಗಿ ಹೇಳೋದು, ಬಹಳಷ್ಟು ಕಾಂಪ್ಲೆಕ್ಸಿಟಿ ಕಥೆಯಲ್ಲಿದೆ. ಅದು ಚಿತ್ರ ನೋಡುವಾಗ ದೊಡ್ಡ ಸೆಟ್ ಹಾಕಿ ಆ ರೀತಿ ಆಗಿಲ್ಲ. ಒಂದು ದಿನನಿತ್ಯ ಜೀವನದಲ್ಲಿ ನಡೆಯುವ ಘಟನೆಗಳಲ್ಲಿ ಟೈಮ್ ಟ್ರಾವೆಲಿಂಗ್ ಇತ್ತಂದರೆ ಏನಾಗ್ತದೆ, ಹೇಗಿರ್ತದೆ ಅನ್ನೋದನ್ನು ಇಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಇಲ್ಲಿ ಮೊದಲಿಗೆ ನಿರ್ದೇಶಕನ ಬಗ್ಗೆ ಮಾತನಾಡೋದಾದರೆ, ಶ್ರೀನಿಧಿ ಬೆಂಗಳೂರು ಅವರು ಒಂದು ಕಥೆಯನ್ನು ನಿರ್ವಹಿಸಿರೋ ರೀತಿ ಇದೆಯಲ್ಲ ತುಂಬ ಅದು ಮೆಚ್ಚುಗೆಗೆ ಒಳಪಡ್ತದೆ. ಯಾಕೆ ಮೆಚ್ಚುಗೆಗೆ ಒಳಪಡ್ತದೆ ಅಂದರೆ ತಾವೇ ಕತೆ ಬರೆದ್ರು ಅದನ್ನು ತೆರೆ ಮೇಲೆ ತರಬೇಕಲ್ಲ, ಅದು ಸ್ವಲ್ಪ ಲಿಮಿಟೆಡ್ ಬಜೆಟ್ನಲ್ಲಿ ಮತ್ತು ಹೀಗಾಗಿ ಅದನ್ನು ಅವ್ರು ನಿರ್ವಹಿಸೋ ರೀತಿ ತುಂಬ ಅಚ್ಚುಕಟ್ಟುತನದಿಂದ ಕೂಡಿದೆ. ಜೊತೆಗೆ ಆ ಬರವಣಿಗೆ ಅದನ್ನು ಹ್ಯಾಂಡಲ್ ಮಾಡುವ ರೀತಿ ತುಂಬ ಚೆನ್ನಾಗಿದೆ. ಆ ಕಡೆ ಹೋಗಲ್ಲ, ನೇರವಾಗಿ ಅವರು ಆರಂಭದಿಂದಾಗಿ ಪ್ರೇಕ್ಷಕನಿಗೆ ಕಥೆಯಲ್ಲಿ ಎಳೆದುಕೊಂಡು ತೊಗೊಂಡು ಹೋಗಿಬಿಡ್ತಾರೆ. ಎಲ್ಲಿಯೂ ಸಹ ಅವ್ರು ಏನು ಮಾಡೋದಿಲ್ಲ, ಟೈಮ್ ವೇಸ್ಟ್ ಮಾಡೋದಿಲ್ಲ. ಇಲ್ಲಿ ಯಾಕೆ ನಾವು ಅವರು ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ ಅಂದರೆ ಈ ಕಥೆಯಲ್ಲಿ ತುಂಬ ಮಲ್ಟಿಪಲ್ ಆದ ಟೈಮ್ ಲೈನ್ ಇವೆ, ಅವೆಲ್ಲ ಪ್ರೇಕ್ಷಕನಿಗೆ ಅರ್ಥವಾಗುವ ರೀತಿಯಲ್ಲಿ ಕಟ್ಕೊಡ್ಬೇಕಲ್ಲ. ಹೀಗಾಗಿ ಅವ್ರು ನಿರ್ವಹಿಸೋ ರೀತಿ ಈ ಕಾರಣಕ್ಕಾಗಿ ಚೆನ್ನಾಗಿದೆ ಅಂತ ಹೇಳಿದೆ. ಜೊತೆಗೆ ನಾನು ಆಗಲೇ ಹೇಳ್ದಂಗೆ ಬರವಣಿಗೆ ಮತ್ತು ಅದನ್ನು ಹ್ಯಾಂಡಲ್ ಮಾಡುವ ರೀತಿ ತುಂಬ ಚೆನ್ನಾಗಿದೆ. ಯಾಕೆಂದರೆ ಮಲ್ಟಿಪಲ್ ಟೈಮ್ ಲೈನ್ನಲ್ಲಿ ನಡೆಯುವ ಈ ಘಟನೆಯನ್ನು ಪ್ರೇಕ್ಷಕನಿಗೆ ಅರ್ಥವಾಗುವ ರೀತಿ ಪ್ರೆಸೆಂಟ್ ಮಾಡಬೇಕಲ್ಲ, ಆ ಕೆಲಸವನ್ನು ಇಲ್ಲಿ ನಿರ್ದೇಶಕರು ತುಂಬ ಚೆನ್ನಾಗಿ ನಿರ್ವಹಿಸಿದ್ದಾರೆ. ಅದಕ್ಕೆ ಚಿತ್ರತಂಡದ ಸಾಥ್ ಸಹ ಅಷ್ಟೇ ಚೆನ್ನಾಗಿದೆ. ಈ ಸಿನಿಮಾ ಸ್ಟಾರ್ಟ್ ಆದ ತಕ್ಷಣ ನಿಮ್ಮನ್ನ ಕತೆ ಒಳಗೆ ಎಳ್ಕೊಂಡು ಹೋಗಿಬಿಡ್ತದೆ. ಏನಾಗ್ತದೆ, ಮುಂದೆ ಏನಾಗ್ತದೆ, ಇವನು ಯಾರು, ಆ ಮುದುಕ ಯಾರು, ಇವ್ನು ಮತ್ತೊಬ್ಬ ಯಾಕೆ ಕಾಣ್ತಾ ಇದ್ದಾನೆ, ಇಂಥ ಹಲವಾರು ಪ್ರಶ್ನೆಗಳು ನಮ್ಮ ಮುಂದೆ ಬಂದು ನಿಲ್ತವೆ ಅಂತ. ಈ ಕಾನ್ಸೆಪ್ಟ್ ಹೊಸದಾದರೂ ಅದನ್ನು ಪ್ರೆಸೆಂಟ್ ಮಾಡಿರೋ ರೀತಿ ತುಂಬ ಫೆಮಿಲಿಯರ್ ಆಗಿದೆ. ಹೀಗಾಗಿ ಯಾವುದೋ ಒಂದು ದೊಡ್ಡ ಸಿನಿಮಾ ಅಥವಾ
ಬೇರೆ ಏನೋ ಒಂದು ನೋಡ್ತಾ ಇದ್ದೀನಿ, ನಮ್ಮ ಅಲ್ಲದ ಲೋಕವನ್ನು ನೋಡ್ತಾ ಇದ್ದೀನಿ ಅಂತ ಯಾವತ್ತೂ ಅನಿಸೋದಿಲ್ಲ. ನಮ್ಮ ಜೀವನದಲ್ಲಿ ಸಂಭವಿಸಬಹುದಾದ ಘಟನೆಯಂತೆ ಇದು ಚಿತ್ರಿತಗೊಂಡಿದೆ ಅಂತ. ಇನ್ನು ಇಲ್ಲಿ ಪಾತ್ರಗಳು ನೋಡೋದಾದರೆ 4-5 ಮುಖ್ಯ ಪಾತ್ರಗಳು ಬರ್ತಾವೆ. ಎಲ್ಲ ಪಾತ್ರಗಳು ಆಗಾಗ ಬರ್ತಿರ್ತಾವೆ, ಬೇರೆ ಬೇರೆ ಪಾತ್ರಗಳು. ಈ ಪಾತ್ರಗಳಿಗೆ ಎಲ್ಲಕ್ಕೂ ಒಂದು ಉದ್ದೇಶ ಮತ್ತು ಗುರಿ ಇದೆ. ಯಾವುದೇ ಒಂದು ಎಕ್ಸ್ಟ್ರಾ ಪಾತ್ರ ಯಾಕಿದೆ ಅಂತ ನಮಗೆ ಅನಿಸೋದಿಲ್ಲ. ಭಾಳಷ್ಟು ಬಾರಿ ಮೊದಲಿಗೆ ಪ್ರಶ್ನೆ ಹುಟ್ಟಿ ನಂತರ ಅದಕ್ಕೆ ಉತ್ತರ ರೂಪವಾಗಿ ಬಹಳಷ್ಟು ಪಾತ್ರಗಳನ್ನು ಇದರಲ್ಲಿ ನಾವು ಕಾಣ್ತೇವೆ. ಇಲ್ಲಿಯ ಪಾತ್ರಗಳು ಒಂದು ಲೂಪ್ನಲ್ಲಿ ತಿರುಗ್ತಾ ಇರ್ತವೆ ಅಂತ. ಅವಕ್ಕೆ ಯಾಕೆಂದರೆ ಡಿಫ್ರೆಂಟ್ ಆದ ಟೈಮ್ ಲೈನ್ಗಳು ಇಲ್ಲಿವೆ. ಆದರೆ ಮುಖ್ಯವಾಗಿ ಈ ಕತೆ ಅಪೂರ್ವ ಎಂಬ ಪಾತ್ರ ಸುತ್ತಲೇ ಜರುಗ್ತಾ ಹೋಗಿರೋದನ್ನು ನಾವು ಗಮನಿಸ್ತೇವೆ. ಇಲ್ಲಿ ಅಪೂರ್ವ ಪಾತ್ರದಲ್ಲಿ ದೀಕ್ಷಿತ್ ಶೆಟ್ಟಿ ಅವರು ಭಾಳ ನೈಜವಾದ ಒಂದು ಅಭಿನಯವನ್ನು ಮಾಡಿದ್ದಾರೆ. ನೈಜ ಅಂತ ಯಾಕೆ ಕರೆದೆ ಅಂದರೆ, ಅವರು ಅಪೂರ್ವನಾಗಿಯೇ ನಮಗೆ ಕಾಣಿಸ್ತಾರೆ. ನಮಗೆ ಆ ಸಿನಿಮಾ ನೋಡುವಾಗ ಅವರು ದೀಕ್ಷಿತ್ ಶೆಟ್ಟಿ ಅಲ್ಲದೆ ಅಪೂರ್ವನಾಗಿ ಅವರನ್ನು ಗ್ರಹಿಸ್ತೇವೆ. ಬಹಳ ದಿನದೊಳಗೆ ಅಪೂರ್ವನಾಗಿಯೇ ಅವರನ್ನು ನೆನಪಿಟ್ಕೋತೇವೆ. ಹೀಗಾಗಿ ಇದು ಅಪೂರ್ವನ ಕತೆ. ಹೀಗಾಗಿ ದೀಕ್ಷಿತ್ ಶೆಟ್ಟಿಯವರ ಅಭಿನಯವನ್ನು ನೈಜ ಅಭಿನಯ ಅಂತ ನಾನು ಕರೆದಿದ್ದು. ಅದೇ ರೀತಿಯಾಗಿ ಚೈತ್ರಾ ಆಚಾರ್ ಅವರು ದೇವಕಿ ಪಾತ್ರದಲ್ಲಿ ತುಂಬ ಮನೋಜ್ಞವಾಗಿ ಅಭಿನಯಿಸಿದ್ದಾರೆ. ಮಂದಾರ ಅವರು ಸ್ವಪ್ನ ಆಗಿ ತಮ್ಮ ಒಂದು ಅಭಿನಯದ ಕೌಶಲ್ಯವನ್ನು ಮೆರೆದಿದ್ದಾರೆ. ಅದೇ ರೀತಿಯಾಗಿ ಗೋಪಾಲ್ ದೇಶಪಾಂಡೆ ಅವರ ಅಭಿನಯವನ್ನು ಈ ಚಿತ್ರದಲ್ಲಿ ನೋಡಬೇಕು. ಎಷ್ಟು ಬ್ಯೂಟಿಫುಲ್ಲಾಗಿ ಅವರು ಅಭಿನಯಿಸಿದ್ದಾರೆ. ಹೇಗೆ ಆ ಮನುಷ್ಯ ಆ ಪಾತ್ರದಲ್ಲಿ ಅಷ್ಟೊಂದು ತಲ್ಲೀನಾಗ್ತಾನೆ ಅನ್ನೋದೇ ಭಾಳ ಆಶ್ಚರ್ಯ. ಯಾವುದೇ ಪಾತ್ರ ಕೊಟ್ಟರು ಒಂದು ಚಿಕ್ಕ ಎಕ್ಸ್ಪ್ರೆಷನ್ ಮೂಲಕ ಆ ವಿಷಯನ ಕನ್ವೆ ಮಾಡೋದೈತಲ್ಲ, ಅಥವಾ ಆ ಪಾತ್ರವೇ ತಾನಾಗೋದೈತಲ್ಲ, ಅದು ಹೇಗೆ ಸಾಧ್ಯ ಅಂತ ಭಾಳ ಸಲ ನಮಗೆ ಆಶ್ಚರ್ಯವನ್ನು ಉಂಟು ಮಾಡ್ತದೆ. ಒಂದು ಚಿತ್ರದಿಂದ ಮತ್ತೊಂದು ಚಿತ್ರಕ್ಕೆ ಅವರ ಅಭಿನಯ ಆಗ್ತಾನೆ ಹೋಗ್ತಾ ಇದೆ ಅಂತ. ಇನ್ನೊಬ್ಬರು ವಜ್ರಧೀರ್ ಜೈನ್ ಅಂತ, ಇವರ ಪಾತ್ರವು ತುಂಬ ಚೆನ್ನಾಗಿದೆ. ಅರಿವು ಅನ್ನೋ ಪಾತ್ರ ಹೆಸರಿಗೆ ತಕ್ಕಂತೆ ಈ ವ್ಯಕ್ತಿಯನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಅಂತ ಅನಿಸುತ್ತದೆ. ಹಾಗೆ ಸುರೇಶ್ ಆನಗನಹಳ್ಳಿ ಅವರು ಮುದುಕನ ಪಾತ್ರದಲ್ಲಿ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ಆ ರಂಗಭೂಮಿಯ ಒಂದು ಅನುಭವ ಇದೆಯಲ್ಲ, ಅದು ಇಲ್ಲಿ ಎದ್ದು ಕಾಣ್ತದೆ. ಹೀಗೆ ಇವರೆಲ್ಲರ ನಟನೆ ಭಾಳಷ್ಟು ರಿಯಲ್ ಆಗಿ ಮೂಡಿ ಬಂದಿದೆ. ಈ ಚಿತ್ರಕ್ಕೆ ಇನ್ನೊಂದು ಪ್ಲಸ್ ಪಾಯಿಂಟ್ ಸ್ಕ್ರೀನ್ ಪ್ಲೇ ಮತ್ತು ಎಡಿಟಿಂಗ್. 4 ಟೈಮ್ ಲೈನ್ಗಳಲ್ಲಿ ಈ ಕತೆ ನಡಿತೈತಿ. 2021, 2001, 1991, 1996 ಇಷ್ಟು ಸಂಕೀರ್ಣವಾದ ಟೈಮ್ ಲೈನ್ಗಳಿದ್ದರೂ ಸಹ ಅವು ಎಲ್ಲಿ ಕನ್ಫ್ಯೂಸ್ ಆಗದ ಹಾಗೆ ಮತ್ತು ಆಯಾ ಸಮಯಕ್ಕೆ ಸರಿಯಾಗಿ ಬದಲಾವಣೆ ಆಗುವ ಹಾಗೆ ಮಾಡಿದ್ದು ಇಲ್ಲಿಯ ಒಂದು ಎಡಿಟಿಂಗ್ ಮತ್ತು ಸ್ಕ್ರೀನ್ ಪ್ಲೇ ಕೆಲಸ ಆಗಿದೆ. ಹೀಗಾಗಿ ಈ 2 ಕೆಲಸಗಳು ಭಾಳಷ್ಟು ಇಷ್ಟ ಆಗ್ತವೆ. ಜೊತೆಗೆ ಈ ಚಿತ್ರದಲ್ಲಿ ಟೈಮ್ ಭಾಳ ಹಿಂದೆ ಮುಂದೆ ಹೋಗ್ತದಲ್ಲ, ಹೀಗಾಗಿ ಆ ಸ್ಕ್ರೀನ್ ಮೇಲೆ ಅದು ಗೊತ್ತಾಗ್ತದೆ ನಮಗೆ. ಆ ದೃಶ್ಯದಲ್ಲಿ ನಮ್ಗೆ ಕಾಣಿಸ್ತದೆ ಈ ಟೈಮ್ ಲೈನ್ದಲ್ಲಿ ಇದು ಇರ್ಬೋದಾ ಅಂತ, ಈ ಟೈಮ್ ಇದು ಇದೆ ಅಂತ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಅಷ್ಟೊಂದು ಡೀಟೇಲ್ಸನ್ನು ಇವರು ಆ ಒಂದು ಸ್ಕ್ರೀನ್ ಮೇಲೆ ತರ್ತಾರೆ. ಜೊತೆಗೆ ಆ ಸ್ಕ್ರೀನ್ ಮೇಲೆ ಟೈಮ್ ಡಿಸ್ಪ್ಲೇ ಆಗ್ತದೆ, ಅಥವಾ ತಾರೀಕು ಡಿಸ್ಪ್ಲೇ ಆಗ್ತದೆ, ಊರು ಡಿಸ್ಪ್ಲೇ ಆಗ್ತದೆ. ಹೀಗಾಗಿ ನಮಗೆ ಯಾವಾಗ ಕತೆ ನಡೀತಾ ಇದೆ, ಯಾವ ಟೈಮ್ ಲೈನಲ್ಲಿ ಕತೆ ನಡೀತಾ ಇದೆ ಅನ್ನೋದು ಸ್ಪಷ್ಟ ಆಗ್ತದೆ. ಇದರಲ್ಲಿ ಒಂದು ಪ್ಯಾರಾಡಾಕ್ಸ್ ಇದೆ, ಅಂದರೆ ಅದಕ್ಕೊಂದು ಆರಂಭ ಅಂತ್ಯ ಅನ್ನೋದಿರೋದಿಲ್ಲ. ಅದು ಏನನ್ನೋದು ನೀವು ಸಿನಿಮಾ ನೋಡಿದರೆ ಅರ್ಥ ಆಗ್ತದೆ. ಈ ಸಿನಿಮಾದಲ್ಲಿ ಲೂಪ್ ಇರೋದ್ರಿಂದ ಒಂದೇ ದೃಶ್ಯ ಮತ್ತೆ ಬರ್ತದೆ. ಒಂದೇ ರೀತಿಯ ದೃಶ್ಯಗಳು ಪದೇ ಬರ್ತವೆ. ಆ ಬಂದಾಗ ಭಿನ್ನ ದೃಷ್ಟಿಕೋನಗಳಿಂದ ನಾವು ಅರ್ಥ ಮಾಡಿಕೊಳ್ಳಲು ಸಹಾಯವಾಗುವಂಥ ಅಂಶಗಳನ್ನು ಇದರಲ್ಲಿ ಇಟ್ಟಿದ್ದಾರೆ. ಹೀಗಾಗಿ 2 ಡಿಫ್ರೆಂಟ್ ಟೈಮ್ ಲೈನ್ನಲ್ಲಿ ನಡೆಯುವ ಕತೆಗಳನ್ನು ತಂದು ವರ್ತಮಾನದಲ್ಲಿ ಅವ್ರು ಹೇಳುವುದಿಲ್ಲ. ಅಲ್ಲಿ ಎಡಿಟಿಂಗ್ ಕೆಲಸ ಮತ್ತು ನಿರ್ದೇಶಕನ ಕೆಲಸ ಭಾಳ ಅರ್ಥಪೂರ್ಣವಾಗಿ ಜರುಗಿದೆ ಅಂತ. ಈ ಸಿನಿಮಾದಲ್ಲಿ ಬಹಳಷ್ಟು ಫಿಲಾಸಫಿಕಲ್ ಮತ್ತು ಕಲ್ಚರಲ್ ರೆಫರೆನ್ಸನ್ನು ನಾವು ಕಾಣ್ತೇವೆ. ಅದು ಜೀವನದ ಬಗ್ಗೆ ಆಗಿರ್ಬೋದು, ಪ್ರೀತಿ, ಬಾಂಧವ್ಯ, ಒಂಟಿತನ, ಇವೆಲ್ಲ ಮೀರಿ ಒಂದು ಬೇರೆ ಒಂದು ಏನೇನು ಇದೆ ಅಂತ ಹೇಳ್ತಾ ಮತ್ತೆ ಮನುಷ್ಯನಿಗೆ ಇವು ಅನಿವಾರ್ಯ ಅಂತ
ಅವರು ಈ ಟೈಮ್ ಮೂಲಕ ಅಥವಾ ಟೈಮ್ ಟ್ರಾವೆಲ್ ಮೂಲಕ ಹೇಳುವ ಒಂದು ಪ್ರಯತ್ನ ಮಾಡಿದ್ದಾರೆ. ಇಷ್ಟೆಲ್ಲ ಸೈಫೈ ಇದ್ದರೂ ಅದು ಮತ್ತು ಬಂದು ಕೇಂದ್ರೀಕರಣಗೊಳ್ಳುವುದಿಲ್ಲ ಅಂದರೆ ಮನುಷ್ಯ ಬಾಂಧವ್ಯದಲ್ಲಿ, ಮನುಷ್ಯ ಸಂಬಂಧಗಳಲ್ಲಿ. ಹೀಗಾಗಿ ಭಾಳಷ್ಟು ಸಾಮಾಜಿಕ ವಿಷಯಗಳನ್ನು ಇದರಲ್ಲಿ ಇವರು ತೊಗೊಂಡು ಬರ್ತಾರೆ, ಓದನ್ನು ತೊಗೊಂಡು ಬರ್ತಾರೆ, ಮನುಷ್ಯನ ನೋವುಗಳನ್ನು ತೊಗೊಂಡು ಬರ್ತಾರೆ. ಅದಕ್ಕಾಗಿ ಇದರಲ್ಲಿ ಒಂದು ಮಾತು ಬರ್ತದಲ್ಲ, ಮನುಷ್ಯನಿಗೆ ಬೆಳಕು ಬರಬೇಕಂದ್ರೆ ಅವನಿಗೆ ಗಾಯಗಳಾಗಿರಬೇಕು ಅಂತ. ಈ ರೀತಿ ಭಾಳಷ್ಟು ಅಂಶಗಳನ್ನು ತೊಗೊಂಡು ಬರ್ತಾರೆ. ಈ ನಿರ್ದೇಶಕ ಕನ್ನಡ ಸಾಹಿತ್ಯ ಓದಿದ್ದು, ವಿಜ್ಞಾನ ಓದಿದ್ದು, ಮನೋವಿಜ್ಞಾನ ಓದಿದ್ದು ಇರುವ ಭಾಳಷ್ಟು ಅಂಶಗಳನ್ನ ಇಲ್ಲಿ ತಂದು ಸೇರಿಸಿದ್ದಾರೆ. ಎಷ್ಟು ವಿವರಗಳು ಈ ಚಿತ್ರದಲ್ಲಿ ಇವೆ ಅಂದರೆ, ಒಂದು ಸಲ ನೋಡಿದಾಗ ಒಂದು ದೃಷ್ಟಿಕೋನದಿಂದ ನೋಡಿದಾಗ ಒಂಥರ ನಮಗೆ ಈ ಸಿನಿಮಾ ಅನಿಸುತ್ತೆ, ಮತ್ತೊಮ್ಮೆ ನೋಡಿದಾಗ ಮತ್ತೊಂದು ದೃಷ್ಟಿಕೋನ ನೋಡಿದಾಗ ಬೇರೆ ರೀತಿಯಾಗಿ ಈ ಸಿನಿಮಾ ನಮ್ಮ ಗಮನಕ್ಕೆ ಬರ್ತದೆ. ನಾನು ಆಗಲೇ ಹೇಳಿದ್ನಿ, ಭಾಳಷ್ಟು ವಿವರಗಳಿಂದ ಈ ಸಿನಿಮಾ ತುಂಬಿಕೊಂಡಿದೆ. ಒಂದು ಸಿನಿಮಾ, ಸಾಹಿತ್ಯ, ಕವಿಗಳು, ಹೀಗೆ ವಿಜ್ಞಾನ, ತಂತ್ರಜ್ಞಾನ, ಎಲ್ಲಕ್ಕೂ ಮೂಲ ಭಾವನೆ, ಈ ಎಲ್ಲ ಅಂಶಗಳನ್ನು ಇವರು ಇದರಲ್ಲಿ ತುಂಬಿಸಿದ್ದಾರೆ. ಇಲ್ಲಿ ಸಿನಿಮಾದ ನಿರ್ದೇಶಕರು ಸಾಹಿತ್ಯ, ಸಿನಿಮಾ, ವಿಜ್ಞಾನ, ತಂತ್ರಜ್ಞಾನ, ಮನೋವಿಜ್ಞಾನ ಈ ಎಲ್ಲ ವಿಷಯಗಳ ಬಗ್ಗೆ ತುಂಬ ಆಸಕ್ತಿ ಹೊಂದಿರೋರು. ಹೀಗಾಗಿ ಪ್ರತಿಯೊಂದು ದೃಶ್ಯದಲ್ಲಿ ಭಾಳಷ್ಟು ವಿವರಣೆಗಳನ್ನು ತರ್ತಾ ಹೋಗ್ತಾರೆ. ಜೊತೆಗೆ ಆ ಟಿ ಶರ್ಟ್ ಮೇಲಿನ ಬರವಣಿಗೆಗಳು ಕೂಡ ಏನನ್ನೋ ಒಂದು ಸೂಚಿಸ್ತಿರ್ತಾವೆ. ಹೀಗಾಗಿ ಈ ಸಿನಿಮಾ ಒಂದು ಸರಿ ನೋಡಿದರೆ ಒಂದು ದೃಷ್ಟಿಕೋನದಲ್ಲಿ ಬೇರೆಯಾದ ಅರ್ಥನ ಕೊಡ್ತದೆ, ನೀವು ಮತ್ತೊಮ್ಮೆ ನೋಡ್ತಾ ಹೋದರೆ ಬೇರೆ ಬೇರೆ ರೀತಿಯಾದ ಅರ್ಥಗಳನ್ನು ಈ ಚಿತ್ರ ಕೊಡ್ತದೆ. ಹೀಗಾಗಿ ಇದು ನಾವು ಮತ್ತೆ ಮತ್ತೆ ನೋಡಬೇಕಾದ ಚಿತ್ರವಾಗಿದೆ. ಉದಾಹರಣೆ ಹೇಳಬೇಕಂದ್ರೆ, ನಾಯಕನಿಗೆ ಪುಸ್ತಕ ತೆಗೆದುಕೊಳ್ಳೋ ದುಡ್ಡಿಲ್ಲ, ಆದರೆ ಉಚಿತವಾಗಿ ಪುಸ್ತಕಗಳನ್ನು ನೀಡುವ ಮೇಷ್ಟ್ರು ಇಲ್ಲಿದ್ದಾರೆ. ಟಿ ಶರ್ಟ್ ಮೇಲಿನ ಬರಹಗಳು ಒಂದು ಏನನ್ನೋ ಸೂಚಿಸ್ತವೆ. ಅದೇ ರೀತಿ ಟೈಮ್ ಲೈನ್ ತೋರಿಸಲು ಬೇರೆ ಬೇರೆ ಸಿನಿಮಾದ ಪೋಸ್ಟರ್ಗಳನ್ನ ಎಷ್ಟು ಚೆನ್ನಾಗಿ ಬಳಸ್ಕೊಂಡಿದ್ದಾರೆ. ಒಂದು ಕಡೆ ಅಸುರ ಸಿನಿಮಾದ ಪೋಸ್ಟರ್ ಬರ್ತದೆ, ಆಮೇಲೆ ಹುಚ್ಚ ಸಿನಿಮಾದ ಒಂದು ಪೋಸ್ಟರ್ ಬರ್ತದೆ. ಹೀಗೆ ಭಾಳಷ್ಟು ಒಂದು ಸಿನಿಮಾ ಪೋಸ್ಟರ್ಗಳನ್ನು ಬಳಸ್ಕೊಂಡು ಬೇರೆ ಬೇರೆ ಎಲಿಮೆಂಟ್ಸ್ಗಳನ್ನು ಬಳಸ್ಕೊಂಡು ಅದು ಯಾವ ಕಾಲದಲ್ಲಿ ಜರುಗ್ತದಲ್ಲ ಅದನ್ನು ಪ್ರೆಸೆಂಟ್ ಮಾಡಲು ಇವರು ಪ್ರಯತ್ನ ಪಟ್ಟಿದ್ದಾರೆ. ಜೊತೆಗೆ ಸಾಹಿತ್ಯ, ರಂಗಭೂಮಿ, ಕುವೆಂಪು, ಲಂಕೇಶ್, ಶಿಕಾರಿ, ಕಾದಂಬರಿ, ಕತೆ, ಹೀಗೆ ಭಾಳಷ್ಟು ಸಾಹಿತ್ಯಿಕ ಅಂಶಗಳನ್ನು ತೆಗೆದುಕೊಂಡು ಬರ್ತಾರೆ. ಇಲ್ಲಿಯ ಸಂಭಾಷಣೆಗಳು ಭಾಳ ಗಟ್ಟಿಯಾಗಿವೆ. ಜೊತೆಗೆ ಯೋಚನೆಗೆ ಹಚ್ಚುವಂಥ ಸಂಭಾಷಣೆಗಳು ಇದರಲ್ಲಿದೆ. ಮನುಷ್ಯನಿಗೆ ಬೆಳಕು ಬರಬೇಕಂದ್ರೆ ಗಾಯಗಳಾಗಿರಬೇಕು ಅನ್ನುವಂಥ ಮಾತುಗಳು, ಕೆಲವು ಪ್ರಶ್ನೆಗಳಿಗೆ ಉತ್ತರ ಸಿಗದಿದ್ದರೆ ಒಳ್ಳೆಯದಿತ್ತು ಅನ್ನುವಂಥ ಮಾತುಗಳು ಈ ಒಟ್ಟು ಕತೆಗೆ ಒಂದು ಶಕ್ತಿಯಾಗಿವೆ ಅಂತ. ಈ ಚಿತ್ರದ ಇನ್ನೊಂದು ಶಕ್ತಿ ಸಂಗೀತ. ಫಸ್ಟ್ ಇಂಡಿಯನ್ ಮ್ಯೂಸಿಕ್ ಸೈಫೈ ಥ್ರಿಲ್ಲರ್ ಅಂತವ್ರು ಏನು ಹೇಳಿದಾರಲ್ಲ, ಅದಕ್ಕೆ ಪೂರಕವಾಗುವಂತೆ ಇದರಲ್ಲಿ ಹಾಡುಗಳಿವೆ, ಜನಪದವನ್ನು ತಂದಿದ್ದಾರೆ. ನಡುವೆ ಬರುವ ಬೀಟ್ಸ್ಗಳು ನಮಗೆ ಮತ್ತೆ ಮತ್ತೆ ಕೇಳುವ ಹಾಗೆ ಮಾಡ್ತವೆ. ಇಡೀ ಚಿತ್ರವನ್ನು ಆಸಕ್ತಿಯಿಂದ ನೋಡೋ ಹಾಗೆ ಇಲ್ಲಿಯ ಸಂಗೀತ ಮಾಡ್ತದೆ. ಇದರಲ್ಲಿ ಬಳಸಿರುವ ಜನಪದ ಹಾಡುಗಳು, ಶರಣು ಸ್ವಾಮಿ ನಿಮಗೆ ಗದ್ದಲ ಮಾಡಬೇಡಿ ಅನ್ನುವ ಹಾಡಾಗಿರ್ಬೋದು, ಆಡಿ ಬಾಯನಕಂದ ಅಂಗಾಲ ತೊಳೆದೇನು ಅನ್ನುವ ಹಾಡಾಗಿರ್ಬೋದು, ಅಥವಾ ಕಣ್ಣಾ ಮುಚ್ಚೆ ಕಾಡೆಗೂಡೆ ಹಾಡಾಗಿರ್ಬೋದು. ಹೀಗೆ ಇವನ್ನೆಲ್ಲವನ್ನು ತಂದು ಈ ಕಥೆಯಲ್ಲಿ ಬ್ಲೆಂಡ್ ಮಾಡಿದಾರಲ್ಲ, ಅದು ಭಾಳ ಮಹತ್ವದಾಗ್ತದೆ. ಈ ಸಂಗೀತ ಅನ್ನೋದು ಭಾಳ ಪ್ಲಸ್ ಪಾಯಿಂಟಾಗಿ ಈ ಚಿತ್ರಕ್ಕೆ ಕಾರ್ಯನಿರ್ವಹಿಸಿದೆ ಅಂತ. ಈ ಸಿನಿಮಾವನ್ನು ಭಾಳ ಕೇರ್ಫುಲ್ಲಾಗಿ ನೋಡ್ಬೇಕು. ಸ್ವಲ್ಪ ಆ ಕಡೆ ಈ ಕಡೆ ಮಾಡಿಬಿಟ್ರೆ ಭಾಳಷ್ಟು ವಿವರಗಳು ಮಿಸ್ ಆಗುವ ಸಾಧ್ಯತೆಗಳಿರ್ತಾವೆ. ಹಾಗಂತೇಳಿ ಭಾಳಷ್ಟು ಲಕ್ಷ ಕೊಟ್ಟೆ ನೋಡ್ಬೇಕಂತ ಅರ್ಥ ಅಲ್ಲ. ಮನರಂಜನೆಯ ಜೊತೆಗೆ ನಮಗೆ ಆಲೋಚನೆ ಹೆಚ್ಚಾಗಿ ಈ ಚಿತ್ರ ಮಾಡ್ತದೆ. ಇಲ್ಲಿ ನಿನ್ನ ನಾಟಕದ ಪ್ರಭಾವಗಳು ಕಾಣ್ಬೋದು, ಟ್ರ್ಯಾಜಿಡಿ ನೋಡ್ಬೋದು. ಇದೊಂದು ಒಟ್ಟು ಒಂದು ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸನ್ನು ನಮಗೆ ದೊರಕಿಸ್ಕೊಡ್ತದೆ. ಹೀಗೆ ಒಬ್ಬ ವ್ಯಕ್ತಿ ಟೈಮ್ ಟ್ರಾವೆಲ್ ಮಾಡಿದರೆ ಏನೇನು ಆಗ್ತದೆ ಅನ್ನೋದನ್ನು ಭಾಳ ಸುಂದರವಾಗಿ ಕಟ್ಕೊಟ್ಟಿದ್ದಾರೆ. ನಿಮಗೆ ಕ್ಲೈಮ್ಯಾಕ್ಸ್ ಅಂತೂ ಶಾಕಿಂಗ್ ಟ್ವಿಸ್ಟ್ ಇದೆ, ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಬರ್ತಾವೆ. ಹಾಗಾಗಿ ಭಾಳ ಕೇರ್ಫುಲ್ಲಾಗಿ ಈ ಚಿತ್ರವನ್ನು ನೋಡಬೇಕಾಗ್ತದೆ. ಮೊದಲಿಗೆ ಸ್ವಲ್ಪ ಗೊಂದಲ ಅನಿಸಿದ್ರು, ಆಮೇಲೆ ನಮಗೆ ಭಾಳಷ್ಟು ಉತ್ತರಗಳು ದೊರಕ್ತಾ ಹೋಗ್ತವೆ ಅಂತ. ಇದು ಹೀಗೆ ಈ ಚಿತ್ರವನ್ನು ನೋಡ್ತಾ ಇದ್ದಾಗ ಈ ಚಿತ್ರದ ಬಗ್ಗೆ ಭಾಳಷ್ಟು ಮಾತಾಡಬೇಕು. ಈ ಚಿತ್ರದ ಬಗ್ಗೆ ಮಾತನಾಡಲಿಕ್ಕೆ ಭಾಳಷ್ಟು ಅಂಶಗಳಿದೆ. ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರುವ ಕತೆ ಇದಾಗಿದೆ. ಒಂದು ಯಂಗ್ ಟೀಮ್, ಎಲ್ಲ ಯುವಕರು ಸೇರಿ ಮಾಡಿರೋ ಚಿತ್ರ ಇದಾಗಿದೆ. ಜೊತೆಗೆ ಈ ಚಿತ್ರದ ನಿರ್ಮಾಪಕರು ಗುಲ್ಬರ್ಗಾದ ರವಿಚಂದ್ರ ಏಜೆಯನವರು ಈ ಚಿತ್ರಕ್ಕೆ ಬಂಡವಾಳ ಹಾಕಿದ್ದಾರೆ. ಅವರು ತುಂಬ ಯಂಗ್ ಆಗಿದ್ದಾರೆ. ಇಂಥ ಎಲ್ಲರೂ ಸೇರಿ ಈ ಚಿತ್ರವನ್ನು ಮಾಡಿದ್ದಾರೆ. ಒಂದು
ಭಿನ್ನವಾದ ಚಿತ್ರ ನಮ್ಮದು, ಭಿನ್ನ ಚಿತ್ರ ಅಂತ ಹೇಳ್ತಾರಲ್ಲ, ಆ ಭಿನ್ನ ಚಿತ್ರ ಅಂತ ಹೇಳೋದಕ್ಕೆ ಈ ಚಿತ್ರವನ್ನು ನಾವು ಉದಾಹರಣೆಯಾಗಿ ತಗೋಬೋದು. ಆ ಭಿನ್ನ ಅನ್ನೋದಕ್ಕೆ ಅರ್ಥವಾಗಿ ನಾವು ಬ್ಲಿಂಕ್ ಚಿತ್ರವನ್ನು ನೋಡ್ಬೋದು ಅಂತ. ಈ ಚಿತ್ರದ ಬಗ್ಗೆ ಇಂಥ ಒಂದು ಅದ್ಭುತ ಚಿತ್ರವನ್ನು ಯಂಗ್ ಆ್ಯಂಡ್ ಎನರ್ಜೆಟಿಕ್ ಟೀಮ್ ಮಾಡಿದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಹೋಗಿ ಈ ಸಿನಿಮಾವನ್ನು ನೋಡಿ ಅವ್ರಿಗೆ ಹಾರೈಸಿ. ಈ ನಿಮ್ಮ ಹಾರೈಕೆಯಿಂದ ಮತ್ತೆ ಮತ್ತೆ ಹೊಸ ಹೊಸ ಪ್ರಯೋಗಗಳಲ್ಲಿ ಅವರು ತೊಡಗಿಕೊಳ್ಳಲು ಸಾಧ್ಯ ಆಗ್ತದೆ. ನಾವು ಹೊಸ ಹೊಸ ಚಿತ್ರಗಳನ್ನು, ಹೊಸ ಪರಿಕಲ್ಪನೆ ಚಿತ್ರಗಳನ್ನು ನೋಡಲು ಸಾಧ್ಯ ಆಗ್ತದೆ. ಹೀಗಾಗಿ ಕುಟುಂಬ ಸಮೇತರಾಗಿ ಎಲ್ಲರೂ ಈ ಚಿತ್ರವನ್ನು ನೋಡ್ಬೋದಾಗಿದೆ. ಈ ಚಿತ್ರದ ಬಗ್ಗೆ ಇನ್ನೂ ಭಾಳಷ್ಟು ಮಾತನಾಡ್ಬೋದು, ಆದರೆ ತುಂಬ ದೊಡ್ಡ ವಿಡಿಯೋ ಆಗ್ತದೆ. ಹಾಗಾಗಿ ಇಲ್ಲಿಗೆ ಇದನ್ನು ಮುಗಿಸ್ತಾ ಇದ್ದೀನಿ. ಈ ಚಿತ್ರದ ಒಂದು ಬ್ರೇಕ್ ಡೌನ್ ವಿಡಿಯೋ ಬೇಕಂದರೆ ದಯವಿಟ್ಟು ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗುತ್ತೇನೆ. ಅಲ್ಲಿವರೆಗೂ ನಮಸ್ಕಾರಗಳು.